ಹಾಯ್ ನನ್ನ ಪ್ರೀತಿಯ ಜನತೆಗೆ ನಮಸ್ಕಾರಗಳು. ಬನ್ನಿ ಇವತ್ತು ಬಿಸಿಬೇಳೆಭಾತ್ ಮಾಡ್ತಿದ್ದೀನಿ. ಸೊ ಹೇಗೆ ಮಾಡ್ತೀನಿ ನಮ್ಮ ಮನೇಲಿ ಸಿಂಪಲಾಗಿ ಮಾಡ್ತೀನಿ ಇವತ್ತು. ಸೊ ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ. ನಾನಿವತ್ತು ಸ್ವಲ್ಪ ಇಂಗ್ರೀಡಿಯೆಂಟ್ ಎಲ್ಲ ಕಮ್ಮಿನೇ ಬಳಸಿ ಮಾಡ್ತಿದ್ದೀನಿ ಇವತ್ತು. ಸೊ ಸಿಂಪಲಾಗಿ ಯಾವ ಥರ ಮಾಡ್ಬೋದು ಅಂತ ಹೇಳ್ತೀನಿ ನಾನು ಬಿಸಿಬೇಳೆಭಾತ್ನ. ಸೊ ನೋಡಿ, ಪೊಟ್ಯಾಟೊ ಮತ್ತು ಬೀನ್ಸ್, ಈ ಆನಿಯನ್, ಆಮೇಲೆ ಟೊಮೊಟೊ, ಕ್ಯಾರೆಟ್ ಮತ್ತು ಬೀನ್ಸ್ ಸ್ವಲ್ಪ ಕಾಳಿತ್ತು ಅದನ್ನು ಹಾಕಿದೆ. ಆಮೇಲೆ ತೊಗರಿಬೇಳೆ ಒಂದು ಲೋಟ, ಅಕ್ಕಿನ ಅಷ್ಟೇ ತೊಗೋಬೇಕು, ಒಂದು ಲೋಟನೇ ತೊಗೋಬೇಕು. ನಮ್ಮ ಮನೆಯಲ್ಲಿ 2-3 ಜನ ಇರೋದ್ರಿಂದ ಸೊ ನಾನು ಕಡಿಮೆ ಮಾಡ್ತೀನಿ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಳಿ. ಸೊ ಒಂದು ಕುಕ್ಕರಲ್ಲಿ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ. ನೋಡಿ, ಸ್ವಲ್ಪ ಚಟಪಟ ಅಂತ ಸಿಡಿದೆ ಎಣ್ಣೆಲಿ. ಆಮೇಲೆ ನಾನು ಕರಿಬೇವಿನೆಲ್ಲ ಹಾಕ್ತಿದ್ದೀನಿ. ಸೊ ಆನಿಯನ್ ಸ್ವಲ್ಪ ಅದು ಮಿಕ್ಸ್ ಆಗಲಿ. ಸೊ ಇದಕ್ಕೆ ಎಣ್ಣೆಲಿ ಸ್ಟಾರ್ಟಿಂಗ್ ಒಗ್ಗರಣೆ ಮಾಡುವಾಗ ಕಡಲೆ ಬೀಜನೂ ಹಾಕ್ಬೋದು, ಶೇಂಗಾ ಬೀಜನೂ ಹಾಕ್ಬೋದು. ನಾನು ಇವತ್ತೇನು ಬಳಸಿಲ್ಲ. ಸೊ ಸಿಂಪಲಾಗಿ ಯಾವ ಥರ ಮಾಡ್ಬೋದು ಟೇಸ್ಟಿಯಾಗಿ ಅಂತ ತೋರಿಸ್ತೀನಿ ಅಷ್ಟೇ. ಸೊ ಒಗ್ಗರಣೆಗೆ ಆಮೇಲೆ ಕೆಂಪು ಮೆಣಸಿನ್ಕಾಯಿ ಹಾಕ್ಬೋದು, ದಪ್ಪ ಮೆಣಸಿನ್ಕಾಯಿನ. ಸೊ ಅದನ್ನು ಬಳಸಿಲ್ಲ ನಾನಿವತ್ತು, ಹಾಗೇ ಮಾಡಿದ್ದೀನಿ. ಬಳಸ್ತಿದ್ದೆ ಯಾವಾಗಲೂ. ಸಿಂಪಲಾಗಿ ಮಾಡೋಣ ಯಾವ ಥರ ಟೇಸ್ಟ್ ಬರುತ್ತೆ ಅಂತೇಳಿ ಸೊ ಟ್ರೈ ಮಾಡಿದ್ದೀನಿ. ಟೊಮೊಟೊ 2 ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಬೇಯಲಿಕ್ಕೆ. ಫುಲ್ 1 ಸ್ಪೂನ್ ಹಾಕ್ತಿದ್ದೀನಿ. ಸೊ ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಕಲರ್ಗೆ. ಸೊ ಅರಿಶಿಣ ತುಂಬ ಒಳ್ಳೆಯದು. ನೈಟ್ ಮಲಗುವಾಗ ಒಂದು ಗ್ಲಾಸಿಗೆ ಹಾಲು ಬಿಸಿ ಮಾಡಿಕೊಂಡು ಅದಕ್ಕೆ ಹಾಕೊಂಡು ಕುಡಿದ್ರೆ ಸ್ವಲ್ಪ ಶೀತ ಕಡಿಮೆ ಆಗುತ್ತೆ. ಇವಾಗ ಸ್ವಲ್ಪ ಕೋಲ್ಡ್ ವೆದರ್ ಅಲ್ವಾ, ಸೊ ಹಾಗಾಗಿ ಕುಡಿದ್ರೆ ಬೆಟರ್ ಅಂತ ಅಷ್ಟೇ. ಸೊ ಪೊಟ್ಯಾಟೊ, ಆಮೇಲೆ ಕ್ಯಾರೆಟ್, ಬೀನ್ಸ್ ಸೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ಹಾಕ್ತಿರೋದು, ನಾನು 3ನೇ ಹಾಕ್ತಿರೋದು, ಮತ್ತೇನೂ ಹಾಕಿಲ್ಲ. ಸೊ ಆಮೇಲೆ ಒಂದು ಬೌಲಷ್ಟು ಕಾಯಿ ಹಾಕಿದ್ದೀನಿ, ತೆಂಗಿನಕಾಯಿ ಹಾಕಿದ್ದೀನಿ. ತೆಂಗಿನಕಾಯಿ ಹಾಕ್ತೇನೂ ಮಾಡ್ಬೋದು, ಹಾಗೇನೂ ಮಾಡ್ಬೋದು. ಸೊ ತೊಗರಿಬೇಳೆ 1 ಗ್ಲಾಸು, ಅಕ್ಕಿ 1 ಗ್ಲಾಸು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಅದನ್ನು ಹಾಕ್ತಿದ್ದೀನಿ ಇವಾಗ. ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಅಂಥೇಳಿ ಅಷ್ಟೇ. ಸೊ ಇವಾಗ ವಾಂಗಿಬಾತು ಬಿಸಿಬೇಳೆಭಾತ್ ಪೌಡರು, MTR ಬಿಸಿಬೇಳೆಭಾತ್ ಪೌಡರ್ ನಾನು ಯೂಸ್ ಮಾಡ್ತಿರೋದು. ಸೊ ಮನೇಲೂ ಮಾಡ್ಬೋದು, ನಾನು ಮಾಡಿಲ್ಲ, ಮನೇಲಿ ಯಾವತ್ತೂ ಟ್ರೈ ಮಾಡಿಲ್ಲ ಬಿಸಿಬೇಳೆಭಾತ್ನ ಪೌಡರ್ನ. ಸೊ ಶಾಪಲ್ಲೇ ತಂದ್ಬಿಟ್ಟು ನಾನು ಮಾಡೋದು. ಸೊ MTR ಬಳಸಿದ್ರೆ ಬೆಟರು. ಈ GRB ಬೇರೆ ಅದೆಲ್ಲ ನನಗೆ ನನಗೆ ಅಭ್ಯಾಸ ಇಲ್ಲ. ಅದು ಬಳಸಿದ್ದೀನಿ ಒಂದು ಸಲ, ಬಟ್ ಅದು ಚೆನ್ನಾಗಿ ಬಂದಿಲ್ಲ. ಹಾಗಾಗಿ ನಾನು MTR ಬಳಸೋದು. ಪುಳಿಯೋಗರೆಗಾಗಲಿ ಏನೇ ಒಂದು ಮಾಡೋದಾದ್ರೂ ನಾನು MTR ತರಿಸೋದು. ಸೊ ತುಪ್ಪ ಹಾಕ್ತಿದ್ದೀನಿ, ಮನೇಲೇ ಮಾಡಿದಂಥ ತುಪ್ಪ ನಮ್ಮ ಮನೆಯದು. ಸೊ ತುಪ್ಪ ಹಾಕಿರೋ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅಂಥೇಳಿ. ಸೊ ಅದಕ್ಕೆ 2 ಗ್ಲಾಸು, ಇದಕ್ಕೆ 1 ಗ್ಲಾಸ್ ಅಕ್ಕಿ 1 ಗ್ಲಾಸ್ ಬೇಳೆ ಇರುತ್ತಲ್ಲ, 2 ಗ್ಲಾಸಿಗೆ ನಾನು 4 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಸ್ವಲ್ಪ ತೆಳುವಾಗಿದ್ರೇ ಚೆಂದ ಬಿಸಿಬೇಳೆಭಾತು, ದಪ್ಪ ಇದ್ದರೆ ಚೆನ್ನಾಗಿರಲ್ಲ ಅಂಥೇಳಿ ಅಷ್ಟೇ. ಸೊ ಅದು ಲಿಟ್ಲ ಕ್ಲೋಸ್ ಮಾಡಿ ಸೊ ಒಂದು 3-4 ವಿಸಲ್ನ ಹೊಡಿಸ್ಬೇಕು. 3 ಅಥವಾ 4 ವಿಸಲ್ ಹೊಡಿಸಿದ್ಮೇಲೆ ಸೊ ಬಿಸಿಬೇಳೆಭಾತ್ ರೆಡಿ ಆಗುತ್ತೆ. ಸೊ ನೋಡಿ, ಖಾರ ಬೂಂದಿಯೊಂದಿಗೆ ಬಿಸಿಬೇಳೆಭಾತ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬೆಳಗಿನ ಬ್ರೇಕ್ಫಾಸ್ಟಿಗೆ. ಸೊ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇ ಹೋಗ್ಬಿಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಸಿ ಯು ಆಲ್.